ನಿಮ್ಮ ಕರೆಂಟ್ ಸಿಚುವೇಶನ್ ಏನ್ ಹೇಳ್ತಾ ಇದೆ? ಹೇಗಿದ್ದೀರಾ ನೀವು? ಯಾವ ಹಂತದಲ್ಲಿ ನಿಮ್ಮ ಲೈಫ್ ಇದೆ ನೋಡೋಣ. ಸದ್ಯಕ್ಕೆ ನಿಮ್ಗೆ ಅವಕಾಶಗಳು ಇದೆ. ಸೊ ಯಾರನ್ನ ಆಯ್ಕೆ ಮಾಡಬೇಕು, ಯಾರ್ದು ಪ್ರಾಮಾಣಿಕವಾದಂತ ಪ್ರೀತಿ, ಯಾರ್ದು ಪ್ರಾಮಾಣಿಕವಾಗಿ ಅಲ್ಲದಿರುವಂತ ಪ್ರೀತಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅಂತ ಯೋಚನೆ ಮಾಡ್ತಿದ್ದೀರಾ? ಸಾರಿ. ಜೊತೆಗೆ ಫೈನಾನ್ಷಿಯಲ್ ವಿಚಾರಕ್ಕೆ ನೀವು ಮನೆಗೋಸ್ಕರ ದುಡ್ದಿ ಸಾಕಾಗಿದ್ದೀರಾ, ಅಥವಾ ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋರಿಗೋಸ್ಕರ ನೀವು ಎಲ್ಲಾ ರೀತಿಯ ಕಷ್ಟಗಳನ್ನ ಪಟ್ಟು ಸಾಕಾಗಿದ್ದೀರಾ. ಸೊ ಇನ್ನ ಸಾಕು, ನನ್ಗೆ ಈ ಒಂದು ಆ ತಲೆನೋವೇ ಬೇಡ, ನಾನು ಇನ್ಯಾವ ಸಾಲನು ತೀರ್ಸೋದಿಲ್ಲ ಅಥವಾ ಇನ್ನೇನು ಮಾಡೋದಿಲ್ಲ ಅಂತ ನೀವು ಬೇರೆ ಕಡೆ ಹೊರಡುವುದ್ರ ಬಗ್ಗೆ, ಶಿಫ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಸೊ ಇನ್ನ ನೀವು ಫ್ಯಾಮಿಲಿ ಮಾಡ್ಕೊಳ್ಳೋದ್ರ ಕಡೆ ಕೂಡ ಯೋಚನೆನ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ. ಸೊ ಇಷ್ಟು ಜನದ ಪ್ರೀತಿ ಇದೆ. ಯಾವ ಪ್ರೀತಿ ನಂಗೆ ನಿಜವಾದ ಪ್ರೀತಿನ ಕೊಡುತ್ತೆ, ಯಾವ ಪ್ರೀತಿ ನಂಗೆ ಸುಳ್ಳಿನ ಪ್ರೀತಿ ಇದೆ ಅನ್ನೋದನ್ನ ಒಂದು ಕ್ಲಾರಿಟಿ ತಗೊಳ್ಳಕ್ ಆಗ್ದಿರಾ ಒದ್ದಾಡ್ತಾ ಇದ್ದೀರಾ. ಆ ಕ್ಲಾರಿಟಿ ನಿಮ್ಗೆ ಆದಷ್ಟು ಬೇಗ ಸಿಗುತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ಅಮೌಂಟನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅದು ಲೋನ್ ಇರ್ಬೋದು ಅಥವಾ ಯಾರಾದ್ರೂ ನಿಮ್ ಜೀವನಕ್ಕೆ ಬರೋದಿರಬಹುದು, ಅದು ಕೂಡ ಸಿಗುತ್ತೆ. ಸೊ ಯಾರು ನಂಗೆ ಪ್ರೀತಿ ಕೊಡ್ತಾರೆ ಅನ್ನೋದ್ಕಿಂತ ನಿಮ್ಗೆ ಸಿಕ್ಕಿರುವಂತ ಈ ಡಿವೈನ್ ಪ್ರೀತಿ ನಿಮ್ ಜೀವನದಲ್ಲಿ ನಿಮ್ ಜೊತೆ ಯಾವಾಗ್ಲೂ ಇರುತ್ತಾ ಇರಲ್ವಾ, ಇದ್ರ ಬಗ್ಗೆ ಯೋಚನೆನ ಮಾಡ್ತಿದ್ದೀರಾ ಅನ್ನುವಂಥದ್ದು. ಸದ್ಯಕ್ಕೆ ಡಿವೈನ್ ನಿಮ್ಗೆ ಲವ್ ಆಫರ್ ಕೊಡೋದ್ರಲ್ಲಿ ಇದೆ, ನಿಮ್ ಜೀವನದಲ್ಲಿ ಏನೋ ಒಂದು ಬೆಳಕು ಬರೋದ್ರಲ್ಲಿ ಇದೆ, ಫೈನಾನ್ಷಿಯಲಿ ಸಕ್ಸಸ್ ಬರೋದ್ರಲ್ಲಿ ಇದೆ, ನೀವ್ ಅನ್ಕೊಂಡಂತ ಕೆಲಸಗಳು ಎಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಸ್ಪಿರಿಟ್ಸ್ ಬರ್ಡ್ಸ್ ನಿಮ್ಗೆ ಅಥವಾ ನಿಮ್ಮ ಏಂಜಲ್ಸ್ ನಿಮ್ಗೆ ಒಂದು ಮಾರ್ಗದರ್ಶನನ ತೋರಿಸ್ತಾರೆ. ಆದಷ್ಟು ಬೇಗ ನೀವು ಆ ಮಾರ್ಗದಲ್ಲಿ ನಡೆದು ಒಂದಷ್ಟು ಒಳ್ಳೆಯ ಲೈಫ್ನ ನಿಮ್ಮದಾಗಿಸ್ಕೊಳ್ತೀರ. ಸಾಕಷ್ಟು ಸಮಸ್ಯೆಗಳನ್ನ ನೋಡಿದೀರ. ಇನ್ನ ನಿಮ್ಮ ಜೀವನದಲ್ಲಿ ನನಗೆ ಬೇಕಾದದ್ನ ಆಯ್ಕೆ ಮಾಡ್ಕೊಳ್ತೀನಿ, ನನಗೆ ಬೇಕಾದಂತ ಅವಕಾಶನ, ನನಗೆ ಬೇಕಾದಂತ ಪ್ರೀತಿನ, ನನಗೆ ಸಿಕ್ಕಿದಂತ ದಾರಿಲಿ ನಾನು ನಡೀತೀನಿ ಅಂತ ನೀವು ಯೋಚನೆ ಮಾಡ್ತೀರಾ. ಸೊ ಹಾಗಾಗಿ ಯೂನಿವರ್ಸ್ ನಿಮ್ಗೆ ಪ್ರೀತಿ ಜೊತೆಗೆ, ಬೆಳಕಿನ ಜೊತೆಗೆ, ಫೈನಾನ್ಷಿಯಲ್ ಸಕ್ಸಸ್ ಜೊತೆಗೆ ಒಂದೊಳ್ಳೆ ರೈಟ್ ಪಾತ್, ರೈಟ್ ವೇನ ಕೂಡ ತೋರಿಸ್ತಾ ಇದೆ. ಆ ತೋರಿಸ್ತಾ ಇರುವಂತ ರೈಟ್ ಡೈರೆಕ್ಷನ್ ಅಲ್ಲಿ ನೀವು ಮುಂದುವರಿರಿ. ಇದರಿಂದ ನಿಮ್ಗೆ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಸೀಕ್ರೆಟ್ಸ್ ನಿಮ್ ಜೀವನದಲ್ಲಿ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಸೀಕ್ರೆಟ್ ಮಾಡಿದಂತ ವ್ಯಕ್ತಿಯ ದುರುದ್ದೇಶ ಏನು, ಸದುದ್ದೇಶ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಜೊತೆಗೆ ನಿಮ್ ಜೀವನನ ಯಾರು ತೊಂದರೆ ಮಾಡಿದ್ರು ಅವರು ನಿಮ್ ಜೀವನದಿಂದ ದೂರ ಹೋಗ್ತಾರೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮ್ಮ ಶತ್ರು ನಾಶ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಏನೋ ಒಂದಷ್ಟು ಗೊತ್ತಿಲ್ದಿರುವಂತ ಜನಗಳು ನಿಮ್ಮ ಜೀವನದಲ್ಲಿ ಸಮಸ್ಯೆನ ಮಾಡ್ತಿದ್ದಾರೆ, ತೊಂದರೆನ ಮಾಡ್ತಿದ್ದಾರೆ, ಏನೋ ಒಂದು ಚಾಲೆಂಜ್ ಬರೋದ್ರಲ್ಲಿ ಇದೆ. ನಿಮ್ಮ ಕೋಪ ನೆತ್ತಿಗೇರಿ ಒಂದಷ್ಟು ಸಮಸ್ಯೆಗಳು ಆಗೋದ್ರಲ್ಲಿ ಇದೆ. ಸೊ ನಿಮ್ಮ ಕೋಪ ನಿಮ್ಮ ಕಂಟ್ರೋಲ್ ಮೀರಿ ಹೋಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ನಿಮ್ಮ ಹೆಲ್ತಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳು ಕಾಡ್ತಾ ಇರಬಹುದು. ಆ ಹೆಲ್ತಿನ ಸಮಸ್ಯೆಗಳನ್ನ ಕೂಡ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೋಪದಿಂದ ಯಾರನ್ನೋ ಇಲ್ಲ ಅನ್ಸುವಂತ ಪ್ರಯತ್ನಗಳನ್ನ ಕೂಡ ನೀವು ಮಾಡಬಹುದು, ಅಥವಾ ಯಾರೋ ಸುಳ್ಳು ಹೇಳಿ ನಿಮ್ಮನ್ನ ಕಟ್ ಹಾಕುವಂಥದ್ದು, ಯಾರೋ ನಿಮ್ಮನ್ನ ಸುಳ್ಳಿನಲ್ಲಿ ಬಂದಿ ಮಾಡಿಟ್ಟಿರುವಂಥದ್ದು ಕೂಡ ಇದೆ. ಸೊ ಕ್ಲಾರಿಟಿ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದು ದೊಡ್ಡ ಮಟ್ಟದ ಅಗ್ನಿಪರ್ವತ ಸಿಡಿಯೋದ್ರಲ್ಲಿ ಇದೆ. ಅದು ನಿಮ್ಮ ಜೀವನದಲ್ಲಿ ಇರಬಹುದು, ಪ್ರಕೃತಿಯಲ್ಲಿ ಇರಬಹುದು, ಎರಡು ಚಾನ್ಸಸ್ ಇದೆ. ಮತ್ತೆ ಒಂದು ರಾಜ್ಯಕ್ಕೆ ಬೆಂಕಿ ಬೀಳುವಂತ ಸಾಧ್ಯತೆಗಳು ಕೂಡ ಇದೆ. ಲೈಕ್ ವರ್ಲ್ಡ್ ವಾರ್ ಇನ್ನ ಕಂಪ್ಲೀಟ್ ಆಗಿಲ್ಲ ಅನ್ನುವಂಥ ರೀತಿಲಿ ಬೇರೆ ದೇಶದಲ್ಲಿ, ಒಂದು ಸಮೃದ್ಧಿಯ ದೇಶದಲ್ಲಿ ಮತ್ತೆ ಈ ದುಷ್ಟರ ಅಟ್ಟಹಾಸ ನಡೆಯೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಜಾಗಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಕಾಡು ಪ್ರದೇಶಕ್ಕೆ ಮತ್ತೊಮ್ಮೆ ಬೆಂಕಿ ಬೀಳುವಂತ ಸಾಧ್ಯತೆಗಳು ಕೂಡ ಇದೆ. ಸಾಧ್ಯ ಆದ್ರೆ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದ ಕಡೆ ಗಮನ ಕೊಡ್ಲೇಬೇಕು, ಕೊಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಒಂದ್ ಕಡೆ ನಿಮ್ಮ ಪ್ರೀತಿ ಪಾತ್ರರಿಂದ ನಿಮ್ಮ ಯಶಸ್ಸಿಗೆ ಅಡ್ಡಿ ಉಂಟಾಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಪ್ರೀತಿ ಪಾತ್ರರಿಂದ ನಿಮ್ಗೆ ಯಶಸ್ಸು ಸಿಗ್ತಾ ಇಲ್ಲ, ಅಥವಾ ನಿಮ್ಮ ಪ್ರೀತಿ ಪಾತ್ರರನ್ನ ಬಿಟ್ಟು ಹೋಗ್ಲಿಕ್ಕೆ ನೀವು ತಯಾರಿಲ್ಲ, ಆ ಕಾರಣಕ್ಕೆ ನಿಮ್ಮ ಜೀವನ ಒಂದಷ್ಟು ವಿಚಾರಗಳಲ್ಲಿ ಸ್ಟ್ರಗಲ್ ಆಗಿದೆ ಅನ್ನುವಂಥದ್ದು ಇದೆ.
ಸೊ ಎಸ್, ನನ್ನ ವಾಯ್ಸ್ ಚೇಂಜ್ ಆಗಿದೆ. ಸ್ವಲ್ಪ ಥ್ರೋಟ್ ವಾಯ್ಸ್ ಬ್ರೇಕ್ ಆಗಿದೆ. ಸಮಥಿಂಗ್ ಯಾಕಾಯ್ತು ಅಂತ ಗೊತ್ತಿಲ್ಲ. ಮೇ ಬಿ ಗೊತ್ತಿಲ್ಲ. ಸೊ ಎಸ್, ನೀವೊಬ್ಬ ಸ್ಟಾರ್ ಆಗುವಂಥದ್ದು, ಮುಂದಿನ ದಿನಗಳಲ್ಲಿ ನಿಮಗೆ ಯಶಸ್ಸು ಸಿಗುವಂಥದ್ದು, ಜೊತೆಗೆ ನಿಮ್ಮ ಜೊತೆ ಇರೋರೇ ನಿಮ್ಮ ಪರವಾಗಿ ಇಲ್ಲ ಅಂತ ನಿಮಗೆ ಅನ್ನಿಸ್ಲಿಕ್ಕೆ ಶುರು ಆದರೆ ತಲೆ ಕೆಡಿಸ್ಕೊಳ್ಬೇಡಿ. ಯಾಕೆ ಅಂದರೆ ನಿಮ್ಮ ಜೊತೆಲಿ ಇರೋರು ಯಾರು ನಿಮ್ಮವರಲ್ಲ, ನಿಮ್ಮ ಪ್ರೀತಿ ಪಾತ್ರರು ಯಾರು ನಿಮ್ಮವರಾಗಿರೋದಿಲ್ಲ. ನಿಮಗೆ ಹೊರಗಿನ ಪ್ರಪಂಚದಿಂದ ಪ್ರೀತಿ ಸಿಗುತ್ತೆ, ಹೊರಗಿನ ಪ್ರಪಂಚದಿಂದ ನಿಮಗೆ ರೆಕಗ್ನೈಸ್ ಸಿಗುತ್ತೆ. ಒಬ್ಬ ಸ್ಟಾರ್ ಆಗಿ ನೀವು ಹೊರಹೊಮ್ತೀರಾ, ನಿಮ್ಮಿಂದ ಒಂದಷ್ಟು ಫಾಲೋವರ್ಸ್ ಉಟ್ಕೊಳ್ತಾರೆ, ಜೊತೆಗೆ ಸಮಾಜದಲ್ಲಿ ನಿಮಗೆ ಒಳ್ಳೆಯ ಗೌರವ ಸ್ಥಾನಮಾನ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ವಿದ್ಯಾರ್ಥಿಗಳಾಗಿದ್ರೆ ಓದಿನಲ್ಲಿ ಖಂಡಿತ ಯಶಸ್ಸನ್ನ ನೋಡ್ತೀರಾ. ಮತ್ತೆ ನಿಮ್ಮ ಗುರಿ ಗಮನ ಏನಿದೆ ಅದು ಸತ್ಯದ ಮಾರ್ಗದಲ್ಲಿ ಹೀಗೆ ನಡೀರಿ, ನಿಮ್ಗೆ ಇನ್ನಷ್ಟು ಯಶಸ್ಸು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಲವರ್ನ ಅಥವಾ ನಿಮ್ಮ ಪಾಸ್ಟ್ ಪರ್ಸನ್ನ ಯಾರನ್ನಾದ್ರೂ ನೀವು ಮಿಸ್ ಮಾಡ್ತಿದ್ರೆ ಅವ್ರು ಬರ್ತಾರಾ ಇಲ್ವಾ ಅಂತಿದ್ರೆ ಬರ್ತಾರೆ. ಅವ್ರು ಕಮಿಟ್ಮೆಂಟ್ ಕೊಡ್ತಾರಾ ಇಲ್ವಾ ಅಂತ ನೀವೇನಾದ್ರೂ ಆಯ್ಕೆ ಮಾಡಿಕೊಂಡು ಕಾರ್ಡನ್ನ ಅಲ್ವಾ ಅಥವಾ ಆ ಥರ ನೀವೇನಾದ್ರೂ ಯೋಚನೆನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಆ ಒಂದು ಪರ್ಸನಿನ ಎನರ್ಜಿ ಅಥವಾ ಅವರು ಕಾಲ್ ಬ್ಯಾಕ್ ಮಾಡಬಹುದು ಅಥವಾ ಬ್ಲಾಕ್ ರಿಮೂವ್ ಮಾಡಬಹುದು ಅಥವಾ ಅವರು ನಿಮ್ಮ ಜೀವನಕ್ಕೆ ವಾಪಸ್ ಬರುವಂತ ಸಾಧ್ಯತೆಗಳು ಇದೆ. ಜೊತೆಗೆ ಇಲ್ಲಿ ಸ್ಟ್ರೆಂತ್ ಕಾರ್ಡ್, ಆ ತಾಯಿ ಶಕ್ತಿ ನಿಮ್ಮ ಜೀವನದಲ್ಲಿರುವಂತಹ ದುಷ್ಟಶಕ್ತಿನ ನೇರ ನೇರ ಮಾತಾಡ್ಲಿಕ್ಕೆ ಕೂತಿದ್ದಾಳೆ ಅನ್ನುವಂಥದ್ದು. ಮತ್ತೆ ನಿಮ್ಮನ್ನ, ನಿಮ್ಮ ಜಾಗನ ಅಥವಾ ನಿಮ್ಮ ಬೆಳೆನ ಕಾಪಾಡ್ಲಿಕ್ಕೆ ಆ ತಾಯಿ, ಆ ದುಷ್ಟರು ನಿಮ್ಮ ಜೀವನದಲ್ಲಿ ತೊಂದರೆ ಮಾಡದೇ ಇರೋ ಹಾಗೆ ಕಾಪಾಡ್ತಿದ್ದಾಳೆ. ನಿಮ್ಮ ಮತ್ತು ಆ ನೆಗೆಟಿವ್ ಎನರ್ಜಿಯ ಮಧ್ಯೆ ಆ ತಾಯಿ ಕೂತಿದ್ದಾಳೆ. ಆ ತಾಯಿ ಇಲ್ಲಿ ನಿರ್ಧಾರನ ತಗೊಳ್ತಾಳೆ ಅನ್ನುವಂಥದ್ದು ಇದೆ. ಜೊತೆಗೆ ಬಂದವರು ಬಂದಷ್ಟೇ ಸುಲಭವಾಗಿ ಬಂದ ಮಾರ್ಗಕ್ಕೆ ಎಡೆಯಿಲ್ಲ ಅಂತ ಕೂಡ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರು ನೀವು ನಡೆಯುವಂತ ಏನೋ ಒಂದು ಪ್ರಯಾಣ ಏನಿದೆ ಅದು ನಿಮ್ಗೆ ಸಾಕಷ್ಟು ಸೂಚನೆಯನ್ನ ಕೊಡುತ್ತೆ, ಒಂದು ವಾರ್ನಿಂಗ್ ನ ಕೂಡ ಕೊಡುತ್ತೆ. ಸೊ ಒಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫಿಗೆ ಬರುವಂತದ್ದು, ಜೊತೆಗೆ ನೀವು ಯಶಸ್ವಿ ವ್ಯಕ್ತಿ ಆಗುವಂತದ್ದು ಕೂಡ ಇದೆ. ಇಬ್ರು ಪರ್ಸನ್ ನಿಮ್ ಲೈಫಿಗೆ ಬರಬೇಕು ಅನ್ನುವಂತ ಪ್ರಯತ್ನದಲ್ಲಿ ಇದ್ದಾರೆ. ಆ ಬರುವಂತ ಪ್ರಯತ್ನದಲ್ಲಿ ಒಬ್ಬರಿಗೆ ಡಿವೈನ್ ಸಪೋರ್ಟ್ ಮಾಡುತ್ತೆ, ಇನ್ನೊಬ್ಬರಿಗೆ ಡಿವೈನ್ ವಾರ್ನಿಂಗ್ ಕೊಡುತ್ತೆ. ಒಬ್ರು ನಿಮ್ ಜೀವನಕ್ಕೆ ಬರ್ತಾರೆ, ಒಬ್ರು ನಿಮ್ ಜೀವನಕ್ಕೆ ಬರಬಾರ್ದು ಅಂತ ದೇವರು ತಡಿತಾ ಇದ್ದಾರೆ. ಈ ತರ ಕೂಡ ಇದೆ. ಒಟ್ನಲ್ಲಿ ನಿಮ್ಗೆ ಒಂದು ಯಶಸ್ಸಿನ ಮಾಲೆ ಬರುತ್ತೆ, ಅಥವಾ ನೀವೊಂದು ವಿಚಾರದಲ್ಲಿ ಅಥವಾ ನೀವೊಂದು ಟಾರ್ಗೆಟ್ ಇಟ್ಟಿದ್ರೆ ಅಥವಾ ನೀವೊಂದು ವಿಚಾರನ ಮ್ಯಾನಿಫೆಸ್ಟ್ ಮಾಡಿದ್ರೆ, ನನ್ನ ಲೈಫಲ್ಲಿ ಈ ರೀತಿಯ ಯಶಸ್ಸು ಬೇಕು ಅಂತ ನೀವು ಕನಸು ಕಂಡಿದ್ರೆ ಆ ಕನಸು ನಿಮ್ಮವರೆಗೂ ಬರ್ದಿರೋ ಹಾಗೆ ನೆಗೆಟಿವಿಟಿ ಆಗಿರ್ಲಿ ಅಥವಾ ಡೆವಿಲ್ ಎನರ್ಜಿ ಆಗಿರ್ಲಿ ಅಥವಾ ಯಾವುದೋ ಒಂದು ಗೊತ್ತಿಲ್ದಿರುವಂತ ಅನಾಮಿಕ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಮಸ್ಯೆನ ಮಾತಾಡ್ತಾ ಇದ್ರೆ, ಕೆಲವ್ರಿಗೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಸೊ ಡೆಫಿನೆಟ್ಲಿ ಫೈರ್ ಎನರ್ಜಿ ಇದೆ ಇಲ್ಲಿ. ಸೊ ಸಿಂಹ ರಾಶಿಯವ್ರದ್ದು ಜಾಸ್ತಿ ಎನರ್ಜಿ ಇದೆ ಇಲ್ಲಿ. ಸೊ ಅಂಥವ್ರು ಏನಾದ್ರೂ ತಡೀತಾ ಇದ್ರೆ ನಿಮ್ಮ ಜೀವನದಲ್ಲಿ, ಕರ್ಕಟಕ ಕೂಡ ಆಗಿರಬಹುದು, ಆ ಒಂದು ಅಡೆತಡೆನೆಲ್ಲ ಮೀರಿ ಯಶಸ್ಸು ನಿಮ್ದಾಗತ್ತೆ ಅನ್ನುವಂಥದ್ದು. ಆರೋಗ್ಯದಲ್ಲಿ ಖಂಡಿತವಾಗ್ಲೂ ಚೇತರಿಕೆ ಬರುತ್ತೆ ಅನ್ನುವಂಥದ್ದು. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು, ಜೊತೆಗೆ ಯಾವುದೋ ಒಂದು ಯಶಸ್ಸು ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ದುಡ್ಡಿನ ಹಿಂದೆ ಬಿದ್ಬಿಟ್ಟು, ಮಾಯ ಪ್ರೀತಿ ಹಿಂದೆ ನೀವು ಬಿದ್ಬಿಟ್ಟು, ಮಾಯ ಅಂದ್ರೆ ನೇಮ್ ಅಲ್ಲ, ಮಾಯೆ. ಸೊ ಮಾಯೆ ಅನ್ನುವಂತ ಪ್ರೀತಿ, ಯಾಕಂದ್ರೆ ಈ ಪ್ರೀತಿ ಯಾವುದು ನಿಮ್ದಲ್ಲ, ನಿಮಗ್ ಸಿಗೋದು ಇಲ್ಲ, ನಿಮ್ಮನ್ನ ಭ್ರಮೆ ಮಾಡ್ಲಿಕ್ಕೆ ಇಟ್ಟಿರೋವಂಥದ್ದು. ನಿಮಗ್ ಭ್ರಮೆ ಮಾಡ್ಲಿಕ್ಕೆ ಇಟ್ಟಿರೋವಂಥದ್ದು. ಯಾರು ನಿಮಗ್ ಪ್ರೀತಿ ತೋರಿಸ್ತಿದ್ದಾರೆ ಅವ್ರು ಯಾರು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇಲ್ಲ ನಿಮ್ಮನ್ನ. ತುಂಬಾ ಕಡೆ ಪ್ರೀತಿ ಸಿಗ್ತಾ ಇದೆ ಅಂತ ಅನ್ಕೊಂಡಿದೀರಾ, ಯಾವ ಪ್ರೀತಿನೂ ನಿಮ್ಗೆ ಸಿಗ್ತಾ ಇಲ್ಲ. ಸೊ ಆ ಭ್ರಮೆಯಿಂದ ಹೊರಗೆ ಬನ್ನಿ, ಆ ಪ್ರಾಮಾಣಿಕತೆಯಿಂದ ಹೊರಗೆ ಬನ್ನಿ. ಈ ಪ್ರೀತಿನ ಇನ್ನ ಬಿಟ್ಟಾಕ್ಬಿಟ್ಟು ಜೀವನದಲ್ಲಿ ಕೆರಿಯರ್ ಕಡೆ ಗಮನನ ಕೊಡಿ, ಅಥವಾ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಕಡೆ ಗಮನನ ಕೊಡಿ. ಫ್ರೆಂಡ್ ಅನ್ಕೊಂಡಿರೋರು ತೋರಿಸ್ತಾ ಇರೋ ಪ್ರೀತಿ ಕೂಡ ನಿಜವಾದ ಪ್ರೀತಿ ಅಲ್ಲ. ಸೊ ಹಾಗಾಗಿ ಆ ಪ್ರೀತಿಗೂ ಕೂಡ ನಿಮ್ಮ ಜೀವನದಲ್ಲಿ ಯಾವ ಸ್ಥಾನ ಕೊಡ್ತಿರೋ ಅದು ನಿಮ್ಗೆ ಬಿಟ್ಟಿತ್ತು. ಸೊ ಇನ್ನ ನಿಮ್ಮ ಪ್ರೊಟೆಕ್ಷನ್ ನಿಮ್ ಜೊತೆ ಯಾವಾಗ್ಲೂ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಆ ಪ್ರೊಟೆಕ್ಷನ್ ನಿಮ್ ಜೊತೆ ಇದೆ ಅಂದ್ರೆ, ಸೊ ನೀವು ಬೇರೆಯವ್ರಿಗೆ ರಕ್ಷೆ ಹಾಕಕ್ ಹೋಗಿ ನಿಮ್ಮ ರಕ್ಷೆನ ಕಳ್ಕೊಂಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಬೇರೆಯವರಿಗೆ ರಕ್ಷೆ ಹಾಕಕ್ ಹೋಗಿ ನಿಮ್ಮ ರಕ್ಷೆನ ಕಳ್ಕೊಂಬೇಡಿ.
ನಿಮ್ಮ ಜೀವನ ಈಗ ಒಂದು ಕ್ಲಾರಿಟಿಗೆ ಬಂದಿದೆ. ಒಂದು ಸರಿಯಾದ ಮಾರ್ಗದರ್ಶನಕ್ಕೆ ಬಂದಿದೆ. ಈಗ ನೀವು ನಿಮ್ಮ ಸ್ವಸಹಾಯದಿಂದ ಮುಂದುವರಿಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ನೆಗೆಟಿವಿಟಿ ಮಾಡಿರೋರ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಕೂರೋದು ಬಿಟ್ಟು, ನಿಮ್ಮ ಲೈಫನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ನೀವು ಹೇಗೆ ಸೆಕ್ಯೂರ್ ಆಗಿ ಇರಬೇಕು, ಈ ಒಂದು ಕಾರ್ಮಿಕನ್ನ ಅಥವಾ ಈ ಒಂದು ಕರ್ಮಫಲನ ಹೇಗೆ ಎಂಡ್ ಮಾಡ್ಕೊಳ್ಬೇಕು, ಹೇಗೆ ನಿಮ್ಮ ಜೀವನನ ನ್ಯೂ ಬಿಗಿನಿಂಗ್ ಮಾಡಬೇಕು, ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು. ಎಸ್, ಲವರ್ ವಿಚಾರಕ್ಕೆ ಹೇಳೋದಾದ್ರೆ, ಸದ್ಯಕ್ಕೆ ಈ ಒಂದು ನೆಗೆಟಿವ್ ಪ್ಯಾಟ್ರನ್ ಅಲ್ಲಿ ಇರುವಂತ ಈ ಒಂದು ಲವ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ನಿಮ್ಮ ಲೈಫಿಗೆ, ನೀವು ಅವ್ರ ಲೈಫಿಗೆ ಬಂದಿದ್ದೀರಾ, ಬಂದ್ಮೇಲೆ ಏನ್ ಮಾಡ್ಬೇಕು ಅನ್ನುವಂಥ ನಿರ್ಧಾರನ ಕೂಡ ತಗೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಡಿವೈನ್ ಟೈಮಿಂಗ್ ಈ ವರ್ಷ ಬಂದಿದೆ. ಹಾಗಾಗಿ ನಿಮ್ಮ ಪ್ರೀತಿ ವಿಚಾರ ಆಗಿರ್ಲಿ, ಹಣದ ವಿಚಾರ ಆಗಿರ್ಲಿ, ನಿಮ್ ಜೀವನದಿಂದ ಯಾರನ್ನಾದ್ರೂ ಹೊರಗಟ್ಟುವಂತ ವಿಚಾರ ಆಗಿರ್ಲಿ, ಅಥವಾ ಯಾರನ್ನಾದ್ರೂ ನಿಮ್ ಜೀವನದೊಳಗೆ ಬರ್ಸ್ಕೊಳ್ಳುವಂತ ವಿಚಾರ ಆಗಿರ್ಲಿ, ಎಲ್ಲಾ ವಿಚಾರಗಳಿಗೂ ನಿಮ್ಗೆ ಈ ವರ್ಷ ಸರಿಯಾದ ಸಮಯ ಬಂದಿದೆ. ಒಂದು ಕ್ಲಾರಿಟಿನ ತಗೊಳ್ಳಿ. ನಿಮ್ಗೆ ಬೇಕಾದಂತ ರೀತಿಯಲ್ಲಿ ಈ ರಹಸ್ಯಗಳನ್ನೆಲ್ಲ ಭೇದಿಸ್ಕೊಂಡು ಸರಿಯಾದ ಆಯ್ಕೆನ ಮಾಡಿಕೊಂಡು, ಯಾರು ಇಂಪಾರ್ಟೆಂಟು, ಯಾರು ಬೇಕು ನಿಮ್ಗೆ ಈ ಲೈಫಲ್ಲಿ, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಅಗೇನ್ ಇಲ್ಲಿ 2-3 ಪರ್ಸನ್ಸ್ ಇದ್ದಾರೆ. ಯಾರು ಬೇಕು ಯಾರು ಬೇಡ ಅನ್ನೋದೇ ಗೊಂದಲ ನಿಮ್ಗೆ. ಸೊ ಯಾರು ಬೇಕು ಯಾರು ಬೇಡ ಅನ್ನುವಂಥ ನಿರ್ಧಾರನ ನೀವು ಸರಿಯಾದ ಸಮಯದಲ್ಲಿ ತಗೊಳ್ಬೇಕು. ಇಲ್ಲ ಅಂದ್ರೆ ಈ ಡೆವಿಲ್ ಎನರ್ಜಿ ಮತ್ತೆ ನಿಮ್ ಜೀವನಕ್ಕೆ ಬಂದ್ಬಿಡುವಂತ ಸಾಧ್ಯತೆ ಇದೆ. ನಿಮ್ಗೆ ಮಾಡಿರುವಂತ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಲಿ, ನೆಗೆಟಿವಿಟಿ ಆಗಿರ್ಲಿ, ಅಥವಾ ಡೆವಿಲ್ ಪರ್ಸನ್ ಆಗಿರ್ಲಿ, ಆ ತಾಯಿ ಡೀಲ್ ಮಾಡ್ತಿದ್ದಾಳೆ. ಸೊ ಆ ಡೀಲ್ ಮಾಡ್ತಿರುವಂತ ಆ ತಾಯಿ ಶಕ್ತಿಗೆ ಶರಣಾಗಿ, ಆ ತಾಯಿ ಶಕ್ತಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನ ತರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರು ಮಾಡಿದ್ರು ಅದು ಕೂಡ ಗೊತ್ತಾಗುತ್ತೆ ನಿಮ್ಗೆ ಅನ್ನುವಂಥದ್ದು. ಇದೊಂದು ಗೋಮುಖ ವ್ಯಾಘ್ರದ ಆಟ ಕೂಡ ಅನ್ನಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿ ಇರಿ. ಇನ್ನೊಂದು ತಿಂಗಳಿಂದ, ಇನ್ನೊಂದು ವಾರದಿಂದ ಅಥವಾ ನಾಳೆಯಿಂದನೇ ನಿಮ್ ಜೀವನಕ್ಕೆ ಬದಲಾವಣೆ ಬರ್ತಿದೆ. ನಿಜವಾದ ಸೋಲ್ಮೇಟ್ ಕೂಡ ಬರುವಂತ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಬರುವಂತ ಸಾಧ್ಯತೆ ಇದೆ. ಕ್ಲಾರಿಟಿ ಬರುವಂತ ಸಾಧ್ಯತೆ ಇದೆ. ದುಡ್ಡು ಬರುವಂತ ಸಾಧ್ಯತೆ ಇದೆ. ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಲವರ್ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲಿಗೆ ಸಿಗುತ್ತೆ. ಜೊತೆಗೆ ಯಾರೋ ನಿಮ್ಗೆ ಲವ್ ಆಫರ್, ಮ್ಯಾರೇಜ್ ಆಫರ್ ತಗೊಂಡ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರು ಫಾರಿನ್ಗೆ ಹೋಗಿ ಸೆಟ್ಲ್ ಆಗುವಂತ ಸಾಧ್ಯತೆ ಇದೆ. ಕೆಲವರಿಗೆ ಫಾರಿನ್ ಇಂದ ಪ್ರೊಫೈಲ್ ಬರುವಂತದ್ದು ಜಾಬ್ ಅಥವಾ ಮ್ಯಾರೇಜಿಗೆ ಬರುವಂತ ಸಾಧ್ಯತೆ ಇದೆ. ಇನ್ ಕೆಲವರು ನೀವೇ ಟ್ರಿಪ್ ಹೋಗಬಹುದು ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಸುಧಾರಣೆ ಬರುತ್ತೆ. ಒಂದು ವಿಶೇಷವಾದಂತ ಔಷಧಿ ಸಿಗುತ್ತೆ. ಅದು ಯೂನಿವರ್ಸ್ ಕಡೆಯಿಂದ ನಿಮಗ್ ಮಾತ್ರ ಒನ್ ಅಂಡ್ ಓನ್ಲಿ ಸಿಗುತ್ತೆ. ಅದನ್ನ ನೀವು ತಗೊಂಡಿದ್ದೆ ಆದ್ರೆ, ಯಾರು ಹೇಗೆ ಕೊಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದನ್ನ ನೀವು ತಗೊಂಡಿದ್ದೆ ಆದ್ರೆ ನಿಮ್ಮ ಜೀವನದಲ್ಲಿ ಇದುವರೆಗೂ ಮೆಡಿಕಲಿ ಮಿರಾಕಲ್ ಅನ್ನುವಂತ ರೀತಿಲಿ ಕ್ಯೂರೇ ಆಗದೆ ಇರುವಂತ ಔಷಧಿ ಮುಖಾಂತರ ನಿಮ್ಮ ಜೀವನದ ಆರೋಗ್ಯ ಸುಧಾರಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ದೊಡ್ಡ ಮಟ್ಟದಲ್ಲಿ ಸುಧಾರಿಸುತ್ತೆ. ಆರೋಗ್ಯ ಹೇಗೆ ಸುಧಾರಿಸುತ್ತೆ ಅಂದ್ರೆ, ಅದು ಬರೀ ಆರೋಗ್ಯನ ಸುಧಾರಿಸೋದಿಲ್ಲ, ನಿಮ್ಗೆ ರಕ್ಷಾ ಕವಚವಾಗಿ ಕೂಡ ಅದು ಇರುತ್ತೆ ಅನ್ನುವಂಥದ್ದು ಇದೆ. ಯಶಸ್ಸಿನ ನಾಗಲೋಟನ ಶುರು ಮಾಡ್ತೀರಾ. ಸೊ ನಾಗ ಮತ್ತೆ ಲೋಟ ಅಲ್ಲ, ನಾಗಲೋಟ ಅದೊಂದು ವರ್ಡು. ಸೊ ವಿಕ್ಟೋರಿಯಸ್ ಮೂಮೆಂಟ್ ಅಂತ ಹೇಳ್ತೀವಲ್ಲ ಅದಕ್ಕೆ. ಸೊ ಎಸ್, ನಿಮ್ಮ ಇಂಡಿಯನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಲೈಫನ್ನ ಕಂಟ್ರೋಲಿಗೆ ತಗೊಂಬನ್ನಿ. ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ, ಅದರಿಂದ ಕೂಡ ಸಾಕಷ್ಟು ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಗಮನ, ನಿಮ್ಮ ಇಂಟ್ಯೂಷನ್ ಎಲ್ಲವೂ ಕೂಡ ಸಿಂಕ್ ಅಲ್ಲಿ ಇದೆ. ಸೊ ಹಾಗಾಗಿ ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ ಅದನ್ನ ನೀವು ಗಮನಿಸ್ತಾ ಇರ್ತೀರಾ. ಆ ಗಮನದಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶಿವನ ಆಶೀರ್ವಾದ ಅಥವಾ ಶಿವಶಕ್ತಿಯ ಆಶೀರ್ವಾದನ ಪಡ್ಕೊಳ್ಳಿ. ನಿಮ್ಗೆ ಇನ್ನ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಹೊಸ ಟೈಪ್ ಆಫ್ ಗಾಡಿ ಬರುತ್ತೆ ಅನ್ನುವಂಥದ್ದು ಇದೆ. ಲೈಕ್ ಇವಾಗ ಲಂಬೋರ್ಗಿಣಿ ಫೇಮಸ್ ಅಲ್ವಾ, ಆ ಥರನೇ ಇನ್ನೊಂದು ಫಿಲಿಮ್ ಅಲ್ಲಿ ಬಂದಂತ ಗಾಡಿ ಬಂದಿತ್ತಲ್ಲ ರೋಡಿಗೆ, ಆ ಥರನೇ ಇನ್ನೊಂದು ವಿಶೇಷವಾದಂತ ಗಾಡಿ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮಗ್ ಮೋಸ ಮಾಡಕ್ ಬಂದಿದ್ದವರು ಯಾರಿದ್ರು ಅವರು ಬಂದಾರಿಗೆ ಸುಂಕ ಇಲ್ಲ ಅನ್ಬಿಟ್ಟು ಹೋಗುವಂತ ಸಾಧ್ಯತೆ ಇದೆ. ನಿಮ್ಗೆ ಗೆಲುವಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ಯಾವಾಗ ಬರ್ತಾರೆ ನನ್ನ ಲೈಫಿಗೆ, ಆ ವ್ಯಕ್ತಿ ಯಾರು ಅಂತ ನನ್ಗೆ ಯಾವಾಗ ಗೊತ್ತಾಗತ್ತೆ? ಸೊ ನನಗೆ ಅಂತ ಭಗವಂತ ಯಾರನ್ನು ಸೃಷ್ಟಿನೇ ಮಾಡಿಲ್ವಾ?
ಅಂತ ಯೋಚನೆ ಮಾಡ್ತಿದ್ದವರಿಗೆ ನಿಮ್ಗೆ ಈಗ ಆ ವ್ಯಕ್ತಿ ಎಲ್ಲಿರ್ತಾರೆ, ಹೇಗಿರ್ತಾರೆ, ಅವ್ರನ್ನ ತಲುಪೋದು ಹೇಗೆ ಅನ್ನುವಂಥ ದಾರಿ ಗೊತ್ತಾಗತ್ತೆ. ನೀವು ಅವರು ಸ್ಪಿರಿಟ್ ಅನಿಮಲ್‌ಗಳ ಸಹಾಯದಿಂದ ಒಂದಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬಿಗಿನ್ಸ್ ದ ಏಂಜಲ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಥವಾ ಡಿವೈನ್ ಮ್ಯಾಜಿಕ್ ಬಿಗಿನ್ಸ್ ನೌ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಡಿವೈನ್ ಸಮಯ ಈಗ ಶುರು ಆಗುತ್ತೆ ಅನ್ನುವಂಥದ್ದು ಇದೆ. ಕರ್ಮ ಕಣ್ಬಿಟ್ಟಿದೆ ಇವಾಗ. ಕರ್ಮ ಕಣ್ಬಿಟ್ರೆ ನಿಮ್ ಜೀವನದಲ್ಲಿ ತೊಂದ್ರೆ ಮಾಡ್ತಿದ್ದವರಿಗೆ ತೊಂದ್ರೆ ಆಗೋದು ಖಂಡಿತವಾಗ್ಲೂ ಆಗತ್ತೆ ಅವರಿಗೆ. ನಿಮ್ಗೆ ಯಾರು ಅನ್ಯಾಯ ಮಾಡಿದ್ದಾರೆ, ನಿಮ್ಗೆ ಯಾರು ಮೋಸ ಮಾಡಿದ್ದಾರೆ, ಅವರಿಗೆ ತೊಂದ್ರೆ ಖಂಡಿತವಾಗ್ಲೂ ಆಗುತ್ತೆ. ಅವರ ಜೀವನದ ಅಗ್ನಿಪರ್ವತ ಸಿಡ್ದೇಳುತ್ತೆ ಅನ್ನುವಂಥದ್ದು ಇದೆ. ನೀವು ಶಾಂತಿಯಿಂದ ಇರಿ, ನೆಮ್ಮದಿಯಿಂದ ಇರಿ. ನಿಮ್ಮ ಶಾಂತಿಗೆ ಯಾರು ನೆಮ್ಮದಿನ ಇಲ್ದಿರೋ ಹಾಗೆ, ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಇಲ್ದಿರೋ ಹಾಗೆ ಯಾರು ಭಂಗ ಪಡಿಸಿದ್ರು, ಯಾರು ತೊಂದರೆ ಮಾಡಿದ್ರು ಅವರಿಗೂ ಕೂಡ ವಾರ್ನಿಂಗ್ ಇದೆ. ಸೊ ಯಾವುದೋ ಒಂದು ಭ್ರಮೆಗೆ ಬೀಳ್ಬೇಡಿ. ಕೈಗೆ ಸಿಗದಿರೋ ಹಕ್ಕಿನ ಹಿಡಿಲಿಕ್ಕೆ ಹೋಗ್ಬೇಡಿ. ಕೈಗೆ ಸಿಗದ ಹಕ್ಕಿನ ಹಿಡಿಲಿಕ್ಕೆ ಹೋದ್ರೆ ನೀವು ಸುಟ್ಟು ಭಸ್ಮ ಆಗ್ತೀರಾ ಅನ್ನುವಂಥದ್ದು ಇದೆ. ಆರೋಗ್ಯದ ಬಗ್ಗೆ ಒಂದು ವಾರ್ನಿಂಗ್ ಕೂಡ ಇದೆ. ಆಕ್ಸಿಡೆಂಟ್ ವಿಚಾರದಲ್ಲೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನ ಹೇಳ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯೂನಿವರ್ಸ್ ನಿಮ್ಗೇನೋ ವಾರ್ನಿಂಗ್ ಕೊಡ್ತಾ ಇದೆ. ಈಗ ಆಕ್ಷನ್ ತಗೊಳ್ಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು. ಯೂನಿವರ್ಸಲ್ ನಿಮ್ಗೇನು ಆಕ್ಷನ್ ಕೊಡ್ತಾ ಇದೆ, ಏನ್ ವಾರ್ನಿಂಗ್ ಮಾಡ್ತಾ ಇದೆ, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಈಗ ನಿಮ್ ಜೀವನದಲ್ಲಿ ಇದ್ದಂತ ಬ್ಲಾಕ್ ಮ್ಯಾಜಿಕ್ ಎಲ್ಲ ಹೋಗುವಂತ ಸಮಯ. ಈಗ ನಿಮ್ ಜೀವನದಲ್ಲಿ ಬೆಳಕು ಬರುವಂತ ಸಮಯ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುವಂತ ಸಮಯ. ಈ ಒಳ್ಳೆ ಸಮಯದಲ್ಲೂ ಕೂಡ ನೀವು ಅದೇ ಹಳೇ ರಾಗ ಹಾಡ್ಕೊಂಡು ಕೂತ್ಕೊಂಬೇಡಿ. ಸೊ ಹೊಸ ಜೀವನ ಹೊಸ ರಾಗನ ಹಾಡಿ ಅನ್ನುವಂಥದ್ದು ಇದೆ. ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ರೆ ಏನು ಆಗೋದಿಲ್ಲ. ನಿಮ್ ಜೀವನ ತುಂಬಾ ಚೆನ್ನಾಗಿದೆ. ನಿಮ್ಗೆ ತುಂಬಾ ಯಶಸ್ಸು ಬರೋದ್ರಲ್ಲಿ ಇದೆ. ಆ ದೇವಿ ಶಕ್ತಿ ನಿಮ್ಮ ಜೀವನದಲ್ಲಿ ಆ ಪವರ್ ಅನ್ನ ತಂದ್ಕೊಡೋದ್ರಲ್ಲಿ ಇದ್ದಾಳೆ ಅನ್ನುವಂಥದ್ದು ಇದೆ. ನಿಮ್ಮ ಪವರ್, ನಿಮ್ಮ ಪೀಸ್ ಆಫ್ ಮೈಂಡ್ ಎರಡು ಕೂಡ ನಿಮ್ಮ ಏಂಜಲ್ ನಿಮ್ಗೆ ತಂದ್ಕೊಡ್ತಾರೆ. ನಿಮ್ಗೆ ಒಂದು ಪ್ರೊಟೆಕ್ಷನ್ ಡೋರನ್ನ ಹಾಕಿ ಹೋಗ್ತಾರೆ ಅವರು ಅನ್ನುವಂಥದ್ದು ಇದೆ. ಸೊ ಗಣೇಶನಿಗೆ ಗರ್ಕೆನ ಸಮರ್ಪಿಸಿ, ಇದರಿಂದ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಪ್ರೆಗ್ನೆನ್ಸಿ ಬರುವಂಥದ್ದು, ಪಾಪು ಬರುವಂಥದ್ದು, ನ್ಯೂ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಬರುವಂಥದ್ದು ಕೂಡ ಇದೆ. ನಿಮ್ಮ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಆಗಿ ನೀವು ಯಶಸ್ಸನ್ನ ನೋಡುವಂಥದ್ದು ಕೂಡ ಹತ್ತಿರದಲ್ಲೇ ಇದೆ ದಿನಗಳು ಅನ್ನುವಂಥದ್ದು ಇದೆ. ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ, ಯಾರು ಇಂಪಾರ್ಟೆಂಟು ಯಾರು ಇಂಪಾರ್ಟೆಂಟ್ ಅಲ್ಲ ಅಂತ. ಜೊತೆಗೆ ನಿಮ್ ಸೋಲ್ಮೇಟ್ ಯಾರು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಿದೆ. ಹಾಗಾಗಿ ನೀವು ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಮಾಡುವಂಥವ್ರಿದ್ದೀರಾ. ಹಾಗಾಗಿ ನೀವೇನ್ ಮ್ಯಾನಿಫೆಸ್ಟ್ ಮಾಡ್ತೀರಾ ಅದೆಲ್ಲವೂ ಕೂಡ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಏಂಜಲಿಕ್ ಎನರ್ಜಿ, ನಿಮ್ಮ ಜವಾಬ್ದಾರಿನ, ನಿಮ್ಮ ಕರ್ತವ್ಯನ ಸರಿಯಾದ ರೀತಿಯಲ್ಲಿ ನಿಭಾಯಿಸಿ ಅಂತ ಕೂಡ ಹೇಳ್ತಾ ಇದೆ. ತುಂಬಾ ಪಾಸಿಟಿವ್ ಬ್ಲೆಸ್ಸಿಂಗ್ಸ್ ಇದೆ. ಅಳವಡಿಸ್ಕೊಂಡ್ರೆ, ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಜೀವನ ತುಂಬಾ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಬರುತ್ತೆ. ಇಷ್ಟು ವರ್ಷದ ಸಫರಿಂಗ್ ಏನಿತ್ತು, ಆ ಸಫರಿಂಗ್ ದೂರ ಆಗತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಆ ಸಫರಿಂಗ್ ಎನರ್ಜಿಯಿಂದ ಹೊರಗೆ ಬನ್ನಿ. ಮುಂದೆ ಬರುವಂತ ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ನಿಮ್ಮದಾಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ ಈ 3 ಕಾರ್ಡ್ ಅಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ನಂಬರ್ ವೈಸ್ ಕೂಡ ಆಯ್ಕೆ ಮಾಡ್ಕೊಳ್ಳಿ, 1 2 3 ಅಂತ. ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ನಿಮ್ಮ ಜೀವನದಲ್ಲಿ ನೀವು ಪಟ್ಟಂತ ಕಷ್ಟ ಅಷ್ಟಿಷ್ಟಲ್ಲ, ನೀವು ಕಾದಂತ ರೀತಿ ಅಷ್ಟಿಷ್ಟಲ್ಲ. ಎಲ್ಲೋ ಒಂದ್ ಕಡೆ ನಿಮ್ಮ ಯಶಸ್ಸು, ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲೇ ಇಲ್ಲ. ನೀವು ಕಾಯ್ತಾನೆ ಇದ್ರೆ ಈಗ ಅದು ನಿಮ್ ಕೈಗೆ ಬಂದಿದೆ. ಈಗ ಅದನ್ನ ಬೇರೆಯವ್ರ ಕೈಗೆ ಹೋಗದಿರೋ ಹಾಗೆ ನಿಮ್ಮದಾಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಪೂರ್ವಜರ ಆಸ್ತಿ ಕೂಡ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ಭೂಮಿಯ ಒಳಗಿನ ಒಂದಷ್ಟು ವಿಚಾರಗಳು ಕೂಡ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಲೈಫನ್ನ ರೀಗ್ರೋತ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಳ್ಳಿ. ಫೈನಾನ್ಷಿಯಲಿ ಸಕ್ಸಸ್ ಬರೋದ್ರಲ್ಲಿ ಇದೆ ಅನ್ನೋದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, 7 ನಂಬರ್. ನಿಮ್ಮ ಕರ್ಮ, ಒಳ್ಳೆಯ ಕರ್ಮ ನಿಮ್ಗೆ ರಿಟರ್ನ್ ಆಗ್ತಿದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, 10 ನಂಬರ್ ಇದೆ. ಸೊ ಎಸ್, ಯಾರು ಏನೇ ಮಾಡಿದ್ರು, ಯಾರು ಎಷ್ಟೇ ತೊಂದರೆ ಮಾಡಿದ್ರು, ಯಾರು ಎಷ್ಟೇ ನಿಮ್ಮನ್ನ ಇಲ್ಲ ಅನ್ಸುವಂತ ಪ್ರಯತ್ನ ಪಟ್ಟರು ಕೂಡ ನಿಮ್ಗೆ ಗೊತ್ತಿದೆ ನೀವು ಅದರಿಂದ ಹೇಗೆ ಹೊರಗೆ ಬರಬೇಕು ಅಂತ. ಸೊ ಅದರಿಂದ ಹೊರಗೆ ಬರುವಂತ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಜನ ನಿಮ್ಮ ರಿಲೇಶನ್ಶಿಪ್ ಅನ್ನ ಎಂಡ್ ಮಾಡಬೇಕು, ನಿಮ್ಮನ್ನ ಇಲ್ಲ ಅನ್ಸ್ಬೇಕು, ನಿಮ್ಗೆ ತೊಂದರೆ ಕೊಡ್ಬೇಕು ಅಂತ ಪ್ರಯತ್ನನ ಪಟ್ಟಿದ್ದಾರೆ. ಆ ಪ್ರಯತ್ನದಲ್ಲಿ ಅವರು
ಹೆಚ್ಚು ಸಮಯ ಸಫಲರಾಗಿದ್ದಾರೆ. ವಿಫಲರಂತೂ ಆಗಿಲ್ಲ, ಸಫಲರಾಗಿದ್ದಾರೆ. ಅಂದ್ರೆ ಅವ್ರು ಗೆದ್ದಿದ್ದಾರೆ. ಆದ್ರೆ ನಿಮಗ್ ಗೊತ್ತಿದೆ, ನಿಮ್ಮ ವಿಲ್ ಪವರ್‌ಗೆ ಗೊತ್ತಿದೆ, ಯಾರು ಎಷ್ಟೇ ಸತಿ ನಿಮ್ಮನ್ನ ಇಲ್ಲ ಅನ್ಸುವಂತ ಪ್ರಯತ್ನ ಪಟ್ರುನು ವಾಪಸ್ ಹೇಗೆ ಎದ್ದು ಬರ್ಬೇಕು ಅನ್ನುವಂಥದ್ದು. ಸೊ ಇನ್ನ ನಿಮ್ಮ ಮುಖವಾಡನ ಕಳಚಿಟ್ಟು ಹೊರಗ್ ಬನ್ನಿ. ಸಮಾಜಕ್ಕೆ ನೀವು ಅಂದ್ರೆ ಏನು ಅಂತ ತೋರ್ಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಫಿನಿಕ್ಸ್ ರೀತಿ ಮತ್ತೆ ನಿಮ್ಮ ಜೀವನನ ಕಟ್ಕೊಳ್ಳಿ ಅನ್ನುವಂಥದ್ದು ಇದೆ. 3ನೇದು ಯಾರು ಆಯ್ಕೆ ಮಾಡಿದೀರಾ? 6ನೇ ನಂಬರ್ ಇದೆ. ಸೊ ಜೀವನದಲ್ಲಿ ಎಲ್ಲಾನು ಬಿಟ್ಬಿಟ್ಟು ಮುಂದುವರ್ಕೊಂಡು ಹೋಗ್ಬಿಡ್ಬೇಕು ನಾನು ಈ ಊರ್ ಬಿಟ್ಬಿಡ್ಬೇಕು, ನಾನು ಈ ನಗರ ಬಿಟ್ಬಿಡ್ಬೇಕು, ಅಥವಾ ನನ್ನ ಜೀವನನೇ ಬಿಟ್ಬಿಡ್ಬೇಕು ಅಂತ ಕೆಲವ್ರು ಯೋಚನೆ ಮಾಡಿ ಸುಸ್ತಾಗಿದ್ದೀರಾ. ಇನ್ನ ಯೋಚನೆ ಮಾಡ್ಬೇಡಿ. ಇಷ್ಟ ದಿನ ನೀವು ಬರೀ ಕೈಲಿ ಇದ್ರಿ, ಈಗ ನಿಮ್ಗೆ ಪ್ರೀತಿ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಎಸ್ಪೆಷಲಿ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಗುಡ್ ಟೈಮ್ ನಿಮ್ ಜೊತೆ ಇದೆ. ಜೊತೆಗೆ ಡಿವೈನ್ ಸಪೋರ್ಟ್ ಕೂಡ ಇದೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ರಿಯೂನಿಯನ್ ಆಗೋ ಎನರ್ಜಿ ಕೂಡ ಇದೆ. ಎಲ್ಲಿಗೋ ವಾಪಸ್ ಮರಳಿ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನೋಡೋಣ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಯೂನಿವರ್ಸ್ ಅನ್ನುವಂಥದ್ದು. ಬಟ್ ಮೇಕ್ ಶೋರ್ ನಿಮ್ಮ ಜೀವನಕ್ಕೆ ನಿಮ್ಗೆ ಒಳ್ಳೇದಲ್ದಿರುವಂತ ಸ್ಥಳಕ್ಕೆ ಹೋಗ್ಬೇಡಿ ಅಂತ. ಬಾಟಮ್ ಆಫ್ ದಿ ಡೆಕ್ ಸನ್ ಕಾರ್ಡ್ ಇದೆ. ಸೊ ಸನ್ ಕಾರ್ಡ್ ನಿಮ್ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಸನ್ನು ಮತ್ತೆ ಮೂನ್ ಎರಡು ಇದೆ. ಸೊ ಸನ್ ಮೂನ್ ಕಾರ್ಡು ನಿಮ್ಗೆ ಸೋಲ್ಮೇಟ್ ಎನರ್ಜಿನ, ಟ್ವಿನ್ ಫ್ಲೇಮ್ ಎನರ್ಜಿನ, ನಿಮ್ಮ ಫ್ಯಾಮಿಲಿ ರಿಯೂನಿಯನ್ ನ ಹೇಳ್ತಾ ಇದೆ. ಸೊ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ. ನಿಮ್ಮ ಪ್ರೀತಿ ನಿಮ್ಗೆ ಸಿಗುತ್ತೆ, ನಿಮ್ಮ ಆಶೀರ್ವಾದ ನಿಮ್ಗೆ ಸಿಗುತ್ತೆ, ನಿಮ್ಮ ಪಾರ್ಟ್ನರ್ ನಿಮ್ಗೆ ಸಿಗ್ತಾರೆ. ನೀವ್ ಅನ್ಕೊಂಡಿದ್ದೆಲ್ಲವೂ ಕೂಡ ಆಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಕೂಡ ಆಗುತ್ತೆ. ಯಾರಿಗೋ ಡಿವೈನ್ ಏಂಜಲ್ ದರ್ಶನ ಕೂಡ ಆಗತ್ತೆ ಅನ್ನುವಂಥದ್ದು. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.